ಇದು ನನ್ನ ಒಂದು ಕವಚ ಇದ್ದಂತೆ. ಇದನ್ನು ನಾನು ಯಾವಾಗಲೂ ಹಾಕ್ತಾ ಇರ್ತೀನಿ. ನಾನು ಯಾವಾಗಲೂ ಕೂಡ ನಿಮ್ಮೆಲ್ಲರ ಜೊತೆಗೆ ಬೆರಿತೀನಿ. ನಂದು ಸೂಟ್ ಇಲ್ಲ ಅಂದರೆ ನಾನು ಬಂದಿಲ್ಲ ಅಂತ ಅರ್ಥ ಅಂತ ಅವರು ತಮಾಷೆಯಾಗಿ ಹೇಳ್ತಾ ಇದ್ರು. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ, ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಕೇಳುಗರೆ, ಮಾಹಿತಿ ಖಜಾನೆಯ ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಾಹಿತ್ಯ ಲೋಕದ ಹಲವು ಕವಿಗಳನ್ನು ಪರಿಚಯಿಸತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ ನಿತ್ಯೋತ್ಸವ ಅಂತಕ್ಕಂಥದ್ದು. ಈ ನಿತ್ಯೋತ್ಸವ ಗೀತೆ ದಿನನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಕ್ಕಂಥದ್ದನ್ನ ನಾವೆಲ್ಲರೂ ಗಮನಿಸ್ತೇವೆ. ಆ ನಿತ್ಯೋತ್ಸವ ಕವಿ ಅವರನ್ನ ಪರಿಚಯಿಸಿಕೊಳ್ಳೋದು ಕೂಡ ಬಹಳ ಮುಖ್ಯ. ಅದೇ ಪ್ರಕಾರವಾಗಿ ಇವತ್ತು ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ಅವರನ್ನ ಸಂಪೂರ್ಣವಾಗಿ ಪರಿಚಯಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಸಾಗ್ತಾ ಇದ್ದೇವೆ. ಪ್ರಮುಖವಾಗಿ 20ನೇ ಶತಮಾನದಲ್ಲಿ KS ನಿಸಾರ್ ಅಹಮದ್ ಅವರನ್ನ ಕೇವಲ ಕವಿಯಲ್ಲದೆ ವಿಚಾರವಂತನಾಗಿ, ಸಾಂಸ್ಕೃತಿಕ ಸಂಘಟಕನಾಗಿ, ಹಾಗೆ ಸೌಹಾರ್ದತೆಯ ಸಂಕೇತವಾಗಿ ನಾವು ಸಾಹಿತ್ಯ ಲೋಕದಲ್ಲಿ ಗುರುತಿಸ್ತೇವೆ. ಇದೇ ಪ್ರಕಾರವಾಗಿ ಸಾಹಿತ್ಯ ಕ್ಷೇತ್ರ ಅಂತಕ್ಕಂಥದ್ದು ಮುನ್ನೆಲೆಗೆ ಬರೋದಕ್ಕೆ ಇವರು ಕೂಡ ತಮ್ಮ ಕೊಡುಗೆಗಳನ್ನು ನೀಡೋದರ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಅಜರಾಮರರಾಗಿ ಉಳಿದಿದ್ದಾರೆ. ಕೊಕ್ಕರೆ ಹೊಸಳ್ಳಿ ಶೇಖ್ ನಿಸಾರ್ ಅಹಮದ್ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರು. ಇವರನ್ನ KS ನಿಸಾರ್ ಅಹಮದ್ ಅಂತ ನಾವು ಕರಿತೀವಿ. ಅವರು ಪ್ರಮುಖವಾಗಿ ನವೋದಯ, ನವ್ಯ ಹಾಗೂ ಆಧುನಿಕ ಕನ್ನಡ ಸಾಹಿತ್ಯದ ಕಾವ್ಯವನ್ನ ಒಂದುಗೂಡಿಸಿದಂತಹ ಅಪರೂಪದ ಪ್ರತಿಭೆಯಾಗಿ KS ನಿಸಾರ್ ಅಹಮದ್ ಅವರನ್ನ ಗುರುತಿಸ್ತೇವೆ. ಇವರು ದೇವನಹಳ್ಳಿಯಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನ್ಮ ತಾಳ್ತಾರೆ. ಭೂವಿಜ್ಞಾನ ಅಂತಕ್ಕಂತಹ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಇವರು ಪಡ್ಕೊಳ್ತಾರೆ. ಇದರ ಜೊತೆಗೆ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಲೇ ಇವರ ಗಮನ ಹರಿದದ್ದು ಕನ್ನಡ ಸಾಹಿತ್ಯ. ಕನ್ನಡ ಸಾಹಿತ್ಯವೆಂಬ ಶಿಖರವನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂತಹ ಆಲೋಚನೆಯಿಂದ ತಮ್ಮ ವೃತ್ತಿಯ ಜೊತೆಗೆ ಕವನಗಳ ರಚನೆಗೆ ಹಾಗೂ ಸಾಹಿತ್ಯ ಸೃಷ್ಟಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ನಿತ್ಯೋತ್ಸವ ಕವಿ ಅಂತಕ್ಕಂತಹ ಹೆಸರಿನಲ್ಲಿ ಕನ್ನಡಿಗರ ಮನಸ್ಸಿನಲ್ಲಿ ನೆಲೆಯೂರಿದ್ದಾರೆ. ಇವರು ಸಾಹಿತ್ಯಕ್ಕಷ್ಟೇ ಅಲ್ಲದೆ ಸುಗಮ ಸಂಗೀತ ಕ್ಷೇತ್ರದಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅಂದರೆ ತಮ್ಮ ಕವನಗಳ ಮೂಲಕ ಇಡೀ ಹಳ್ಳಿಯನ್ನು ತಲುಪಿ ಎಲ್ಲರ ಬಾಯಲ್ಲಿಯೂ ಕೂಡ ನಿತ್ಯೋತ್ಸವ ಕವಿ ಎನಿಸಿಕೊಂಡಿದ್ದಾರೆ. ಇವರು ಫೆಬ್ರವರಿ 5, 1936 ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸಿದರು. ಆಗಿನ ಕಾಲದಲ್ಲಿ ಇದು ಮೈಸೂರು ಸಂಸ್ಥಾನಕ್ಕೆ ಸೇರಿತ್ತು. ತಂದೆ KS ನಿಸಾರ್ ಅವರು ಸ್ಯಾನಿಟರ್
ಇನ್ಸ್ಪೆಕ್ಟರ್ ಆಗಿ, ತಂದೆ KS ಐದರ್ ಅವರು ಸ್ಯಾನಿಟರಿ ಇನ್ಸ್ಪೆಕ್ಟರ್ ಆಗಿ, ನಂತರದಲ್ಲಿ ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವುದರ ಮೂಲಕ ಸರ್ಕಾರಿ ಉದ್ಯೋಗಿಯಾಗಿದ್ದರು. ಇನ್ನು ತಾಯಿ ಅಮೀನಾ ಬೇಗಂ ಅವರು ಸಂಪ್ರದಾಯಬದ್ಧ ಮುಸ್ಲಿಂ ಕುಟುಂಬದಿಂದ ಬಂದಂತಹ ವ್ಯಕ್ತಿಯಾಗಿದ್ದರು. ನಿಸಾರ್ ಅವರ ಕುಟುಂಬ ನಂತರದಲ್ಲಿ ಬೆಂಗಳೂರಿನ ಮಾವೋಹಳ್ಳಿಗೆ ಸ್ಥಳಾಂತರವಾಯಿತು. ಅಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮುಸ್ಲಿಂ ಕುಟುಂಬಗಳು ನೆಲೆಸಿದ್ದನ್ನು ಗಮನಿಸ್ತೇವೆ. ಅಲ್ಲಿ ಉರ್ದು ಭಾಷೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು. ನಿಸಾರ್ ಅಹಮದ್ ಅವರ ತಂದೆ KS ಐದರ್ ಅವರು ಮಗನಿಗೆ ಸರ್ಕಾರಿ ಉದ್ಯೋಗ ಅತಿ ಸುಲಭವಾಗಿ ಸಿಗಲಿ ಅಂತಕ್ಕಂತಹ ಕಾರಣದಿಂದ ನಿಸಾರ್ ಅಹಮದ್ ಅವರನ್ನ ಕನ್ನಡ ಶಾಲೆಗೆ ಸೇರ್ಪಡೆಗೊಳಿಸ್ತಾರೆ, ಕನ್ನಡ ಮಾಧ್ಯಮ ಶಾಲೆಗೆ ಸೇರ್ಪಡೆಗೊಳಿಸ್ತಾರೆ. ಸಾವಿರಾರು ಮುಸ್ಲಿಂ ಮಕ್ಕಳು ಉರ್ದು ಭಾಷೆಯನ್ನ ತಮ್ಮ ಮಾಧ್ಯಮ ಶಿಕ್ಷಣವಾಗಿ ಕಲಿತಾ ಇದ್ದಂಥ ಸಂದರ್ಭದಲ್ಲಿ ನಿಸಾರ್ ಅಹಮದ್ ಅವರು ತಮ್ಮ ಬೆವರರಿಸುವುದರ ಮೂಲಕ ಕನ್ನಡ ಅಕ್ಷರಗಳನ್ನ ಕಲಿಯೋದಕ್ಕೆ ಪ್ರಾರಂಭ ಮಾಡಿದರು. ಇದರಿಂದ ಹಲವರು ಇವರನ್ನ ಹೀಯಾಳಿಸ್ತಾ ಇದ್ರು. ಹಾಗೆ ಯಾಕೆ ಕನ್ನಡವನ್ನ ಕಲಿತಾ ಇದ್ದೀಯಾ ಅಂತಕ್ಕಂತಹ ಮಾತುಗಳು ಕೂಡ ಇವರ ಮುಂದೆ ಕೇಳಿ ಬಂತು. ಇವತ್ತು ಇವರು ಕನ್ನಡ ಸಾಹಿತ್ಯ ಲೋಕದ ಧ್ರುವತಾರೆಯಾಗಿ ನಿಲ್ಲೋದಕ್ಕೆ ಅವರ ಅಪ್ಪನ ಈ ನಿರ್ಧಾರ ಒಂದು ಕಾರಣವಾಗಿದ್ದನ್ನು ನಾವು ನಿಜಕ್ಕೂ ಕೂಡ ಸ್ಮರಿಸಬೇಕು. ಇವರು ಹೈಸ್ಕೂಲ್ಗೆ ಕಾಲಿಡುತ್ತಿದ್ದಂತೆ GP ರಾಜರತ್ನಂ, MV ಸೀತಾರಾಮಯ್ಯ ಅವರ ಒಂದು ಗರಡಿಯಲ್ಲಿ ಬೆಳೆಯೋದಕ್ಕೆ ಅವಕಾಶ ಸಿಕ್ತು. ಇದರಿಂದ ಇವರ ಗಮನ ಹರಿದತ್ತು ಕನ್ನಡ ಸಾಹಿತ್ಯ ಲೋಕಕ್ಕೆ. ಅಂದರೆ GP ರಾಜರತ್ನಂ ಇರ್ಬೋದು, MV ಸೀತಾರಾಮಯ್ಯ ಇರ್ಬೋದು, ಇವರೆಲ್ಲರೂ ಕೂಡ ಕನ್ನಡವನ್ನು ತಮ್ಮ ಉಸಿರು ಹೆಸರಾಗಿಸ್ಕೊಂಡಿದ್ರು. ಆಗ ಇವರು ಹೈಸ್ಕೂಲ್ನಲ್ಲಿದ್ದಂಥ ಸಂದರ್ಭದಲ್ಲಿ ಇವರನ್ನೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಎಳೆದು ತರಬೇಕು ಅಂತಕ್ಕಂತಹ ಉದ್ದೇಶದಿಂದ ಕನ್ನಡದ ಬಗ್ಗೆ ವಿಶೇಷವಾದ ಒಲವು ಮೂಡುವುದಕ್ಕೆ ಇಲ್ಲಿಂದ ನಿಸಾರ್ ಅಹಮದ್ ಅವರಿಗೆ ಪ್ರಾರಂಭವಾಯಿತು. ಇನ್ನು ಇವರು ಮೇ 3, 2020 ಇಸ್ವಿಯಲ್ಲಿ ತಮ್ಮ 84ನೇ ವಯಸ್ಸಿನಲ್ಲಿ ನಮ್ಮೆಲ್ಲರನ್ನ ಅಗಲಿ ಹೋಗ್ತಾರೆ. ನಂತರದಲ್ಲಿ ಇವರು ತಮ್ಮ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಿದ್ದು ವಿಜ್ಞಾನ ಕ್ಷೇತ್ರದಲ್ಲಿ. ಮೈಸೂರಿನಲ್ಲಿ ಭೂ ಮತ್ತು ಗಣಿ ಆ ಕ್ಷೇತ್ರದಲ್ಲಿ ಸಹಾಯಕ ಇಂಜಿನಿಯರಿಂಗ್ ಆಗಿ ಕಾರ್ಯವನ್ನ ಪ್ರಾರಂಭ ಮಾಡಿದ್ರು. ಇದರಿಂದ ಅವರು ಸಾಹಿತ್ಯದ ವಿದ್ಯಾರ್ಥಿ ಆಗಲಿಲ್ಲ, ಬದಲಾಗಿ ಭೂ ವಿಜ್ಞಾನದ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಿಕೊಳ್ಳೋದ್ರ ಮೂಲಕ 1959ರಲ್ಲಿ ಇವರು ಅದನ್ನು ಮಾಡಿಕೊಳ್ತಾರೆ. ನಂತರದಲ್ಲಿ ಈ ಮೂಲಕ ಅವರ ವೃತ್ತಿ ಅಂದರೆ ಮೈಸೂರಿನಿಂದ ಪ್ರಾರಂಭ ಆಗುತ್ತೆ. ಇನ್ನು ನಂತರದಲ್ಲಿ ಇವರು ಕಲಬುರಗಿಗೆ ಬರ್ತಾರೆ. ಕಲಬುರಗಿಯಲ್ಲಿ ಅಲ್ಲಿನ ಭೂವಿಜ್ಞಾನದ ಕ್ಷೇತ್ರ ಕಾರ್ಯಗಳು ಅವೆಲ್ಲವೂ ಕೂಡ ಇವರಿಗೆ ಯಾಕೋ ಇಷ್ಟ ಆಗಲಿಲ್ಲ, ಅದನ್ನು ಬಿಟ್ಬಿಟ್ರು. ನಂತರದಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜು, ಶಿವಮೊಗ್ಗದ ಸರ್ಕಾರಿ ಕಾಲೇಜು ಹಾಗೆ ಚಿತ್ರದುರ್ಗದ ಸರ್ಕಾರಿ ಭೂವಿಜ್ಞಾನ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಸುಮಾರು 35 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದನ್ನು ಗಮನಿಸ್ತೇವೆ. ವಿಶೇಷವಾಗಿ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಅವರ ಕವಿ ಹೃದಯ ಜಾಗೃತಗೊಳ್ತು. ಯಾಕಪ್ಪ ಅಂದರೆ ಅಲ್ಲಿನ ಶಿವಮೊಗ್ಗದ ಹಸಿರು ಪ್ರದೇಶ, ಮಲೆನಾಡಿನ ವಾತಾವರಣ, ಸೌಂದರ್ಯ ಇವೆಲ್ಲವೂ ಕೂಡ ಕವಿ ಮನಸ್ಸನ್ನು ಜಾಗೃತಗೊಳಿಸೋದ್ರ ಜೊತೆಗೆ ಕವನಗಳ ರಚನೆಗೆ ಸ್ಫೂರ್ತಿಯ ಸೆಲೆಯಾಯಿತು. ಅಲ್ಲಿಂದ ಇವರ ಕವನ ಸಾಹಿತ್ಯದ ಮೇಲಿನ ಪ್ರೇಮ ಮತ್ತೆ ಹೆಚ್ಚುತ್ತಾ ಹೋಯಿತು. ಅವರು 1994ರಲ್ಲಿ ಸರ್ಕಾರಿ ವೃತ್ತಿಯಿಂದ ನಿವೃತ್ತರಾಗ್ತಾರೆ. ನಂತರದಲ್ಲಿ ಅವರು ಸಾಹಿತ್ಯವನ್ನು ತಮ್ಮ ಹೃದಯದ ತೊಟ್ಟಿಲನ್ನಾಗಿ ಮಾಡಿಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸೋದಕ್ಕೆ ಒಳ್ಳೆಯ ಅವಕಾಶವನ್ನು ಬಳಸ್ಕೊಂಡ್ರು. ಇನ್ನು
ಕವನ ಕ್ಷೇತ್ರಕ್ಕೆ ಅಥವಾ ಸಾಹಿತ್ಯ ಕ್ಷೇತ್ರಕ್ಕೆ ಹೇಗೆ ಪ್ರವೇಶವನ್ನು ಹೊಂದಿದ್ರು ಅನ್ನೋದನ್ನು ಸ್ವಲ್ಪ ನೋಡೋಣ. ಅವರು ತಮ್ಮ 10ನೇ ವಯಸ್ಸಿನಲ್ಲಿಯೇ ಕವನಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದರು. ಆದರೆ ಅದರ ಬಗ್ಗೆ ಎಲ್ಲೂ ಕೂಡ ಗೊತ್ತಾಗಲಿಲ್ಲ, ಯಾರಿಗೂ ಕೂಡ ತಿಳಿಯಲಿಲ್ಲ. ಬದಲಾಗಿ ಅಚಾನಕ್ಕಾಗಿ ಒಂದು ದಿನ ಆ ಒಂದು ಕವನ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ನಂತರದಲ್ಲಿ 1959ರಲ್ಲಿ ಇವರು ಕವನಗಳನ್ನು ರಚನೆ ಮಾಡಿ ಪ್ರಕಟ ಮಾಡ್ತಾ ಇದ್ರು. ಇದು ರಾಷ್ಟ್ರಕವಿ ಕುವೆಂಪು ಅವರಿಗೆ ಇದು ತಿಳಿದ ವಿಷಯ. ಇದು ತಿಳಿದರ ಪರಿಣಾಮ ರಾಷ್ಟ್ರಕವಿ ಕುವೆಂಪು ಅವರು ಇವರ ಕವನವನ್ನು ಓದೋದ್ರ ಜೊತೆಗೆ ಇವರಿಗೆ ಪ್ರೋತ್ಸಾಹ ನೀಡೋದಕ್ಕೆ ಪ್ರಾರಂಭ ಮಾಡಿದ್ರು. 1959ರಲ್ಲಿ ಕುವೆಂಪು ಅವರು ಆಮಂತ್ರಣವನ್ನು ನೀಡ್ತಾರೆ, ಅಂದರೆ ಸಾಹಿತಿ ಲೋಕಕ್ಕೆ. ಇವರು 10ನೇ ವಯಸ್ಸಿನಲ್ಲಿ ಬರೆದಂತಹ ಜಲಪಾತ ಅಂತಕ್ಕಂಥ ಬಗೆಗಿನ ಒಂದು ಕವಿತೆ ಇವರನ್ನು ಆ ಮಟ್ಟಕ್ಕೆ ನಿಲ್ಲಿಸಿತು. ಅಂತರದಲ್ಲಿ ದಸರಾ ಕವಿಗೋಷ್ಠಿಯಲ್ಲಿ ಭಾಗವಹಿಸೋದಕ್ಕೆ ಆಗಿನ ಕಾಲದಲ್ಲಿಯೇ ಕುವೆಂಪು ಅವರು ಇವರನ್ನು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ಇನ್ನು 1960ರಲ್ಲಿ ಅವರ ಮೊದಲ ಕವನ ಸಂಕಲನ ಮನಸ್ಸು ಗಾಂಧಿ ಬಜಾರು ಪ್ರಕಟವಾಯಿತು. ಪ್ರಮುಖವಾಗಿ ಆಗಿನ ಕಾಲದಲ್ಲಿ ಗಾಂಧಿ ಬಜಾರು ಅಂತಕ್ಕಂಥದ್ದು ಬಹಳಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಕೂಡಿದ್ದಂತಹ ಪರಿಸರವಾಗಿತ್ತು. ಆ ಪರಿಸರವನ್ನು ಬಳಸಿಕೊಂಡು ಇವರು ರೂಪಿಸಿದಂತಹ ಕವಿತೆಗಳು ಮನಮುಟ್ಟುವಂತಿದ್ದವು. ನಂತರದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕವನ ಸಂಕಲನಗಳು, ವಿಮರ್ಶೆಗಳು ಎಲ್ಲವೂ ಕೂಡ ಇವರ ಸ್ಫೂರ್ತಿಯ ಸೆಲೆಯಲ್ಲಿ, ಇವರ ಹಸ್ತಾಕ್ಷರದಲ್ಲಿ ಮೂಡಿಬಂದಿದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಪ್ರಮುಖವಾಗಿ 1968ರಲ್ಲಿ ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ಅವರು ಜೋಗದ ಸಿರಿ ಬೆಳಕಿನಲ್ಲಿ ಗೀತೆಯನ್ನ ಆಕಾಶವಾಣಿಗಾಗಿ ಬರೆದರು. ಆಕಾಶವಾಣಿಗಾಗಿ ಬರೆದಂತಹ ಈ ಹಾಡು ಪ್ರಕೃತಿ ಸೌಂದರ್ಯವನ್ನ ರಮಣೀಯವಾಗಿ ಚಿತ್ರಿಸುವುದರ ಮೂಲಕ ಇಡೀ ಪ್ರಪಂಚದಾದ್ಯಂತ ತನ್ನದೇ ಆದಂತಹ ವೈಶಿಷ್ಟ್ಯವನ್ನ ಮೂಡಿಸಿದಂತಹ ಗೀತೆಯಾಗಿ ನಮ್ಮ KS ನಿಸಾರ್ ಅಹಮದ್ ಅವರಿಗೆ ಒಂದು ಹೆಸರನ್ನು ತಂದುಕೊಡುವುದರ ಜೊತೆಗೆ ಕನ್ನಡಿಗರ ಹಾಡಾಗಿ ಈ ನಿತ್ಯೋತ್ಸವ ಹಾಡು ಇಂದಿಗೂ ಕೂಡ ಪ್ರತಿ ಉದ್ಘಾಟನೆಯಲ್ಲಿಯೂ ಕೂಡ ಮೂಡಿ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಈ ಹಾಡಿಗೆ ಮೈಸೂರು ಅನಂತಸ್ವಾಮಿಯವರು 1978ರಲ್ಲಿ ರೇವತಿ ರಾಗದಲ್ಲಿ ಇದನ್ನು ಹಾಡ್ತಾರೆ. ಆ ರಾಗದಿಂದ ಹಾಡಿದಂತಹ ಹಾಡು ಬಹಳಷ್ಟು ಕ್ರಾಂತಿಕಾರಿ ನಡೆಯಲ್ಲಿ ವಿಶೇಷವಾಗಿ ಕರ್ನಾಟಕದಾದ್ಯಂತ ಪಸರಿಸುವುದರ ಜೊತೆಗೆ ಇಡೀ ದೇಶದಾದ್ಯಂತ ಒಂದು ಸಂಚಲನ ಸೃಷ್ಟಿಯಾಯಿತು. ಇದಿಷ್ಟೇ ಇಲ್ಲದೆ ಸುಗಮ ಸಂಗೀತದಲ್ಲಿ ಮೊಟ್ಟ ಮೊದಲ ಭಾವಗೀತೆಯ ಧ್ವನಿ ಸುರುಳಿಯಾಗಿ ನಿತ್ಯೋತ್ಸವ ಕರ್ನಾಟಕದಾದ್ಯಂತ ಮಿನಿವಿತು. ಇದರ ಜೊತೆಗೆ ನಮ್ಮ KS ನಿಸಾರ್ ಅಹಮದ್ ಅವರಿಗೆ ನಿತ್ಯೋತ್ಸವ ಕವಿ ಎಂಬ ಬಿರುದನ್ನು ಶಾಶ್ವತಗೊಳಿಸಿತು. ಇನ್ನು ವಿವಿಧ ದೇಶಗಳಲ್ಲಿ, ದ್ರಾವಿಡ ಪ್ರಾಂತ್ಯಗಳಲ್ಲಿ ಈ ಹಾಡನ್ನು ಪ್ರಾರ್ಥನಾ ಗೀತೆಯನ್ನಾಗಿ ಹಾಡಲಾಗ್ತಾ ಇದೆ. ಇನ್ನು ಕೆಲವು ಭಾಗಗಳಲ್ಲಿ ಅನಧಿಕೃತ ನಾಡಗೀತೆಯಾಗಿಯೂ ಕೂಡ ಇದನ್ನು ಬಳಸಲಾಗ್ತಾ ಇದೆ. ಅಧಿಕೃತ ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆ, ಕುವೆಂಪು ಅವರ ಒಂದು ರಚನೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಇದನ್ನು ಉದ್ಘಾಟನಾ ಒಂದು ಪ್ರಾರ್ಥನಾ ಗೀತೆಯನ್ನಾಗಿ ಇಡೀ ದೇಶದಾದ್ಯಂತ ಬಳಸಲಾಗ್ತಾ ಇದೆ. ವಿವಿಧ ಭಾಷೆಗಳಿಗೆ ಅನುವಾದ ಅನುವಾದಗೊಳ್ಳುವುದರ ಮೂಲಕ ಧ್ವನಿ ಸುರುಳಿ ವಿವಿಧೆಡೆ ಹಬ್ಬಿದೆ. ಕವನೋತ್ಸವ, ನಿತ್ಯೋತ್ಸವ, ಅಪೂರ್ವ, ನಿಸಾರ್ ಅಹಮದ್ ಅವರ ಇನ್ನಿತರ ಹಲವು ಕವನ ಸಂಕಲನಗಳ ಸಂಗ್ರಹ ಅಂತಲೇ ಹೇಳ್ಬೋದು. ಸುಗಮ ಸಂಗೀತ ಕ್ಷೇತ್ರದಲ್ಲಿ ಈ ಸಂಗ್ರಹಗಳು ಇಂದಿಗೂ ಕೂಡ ರಾರಾಜಿಸ್ತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಹೊಂಬೆಳಕು, ಮಿಲನೋತ್ಸವ, ಮಿಲನ ಅಂತಕ್ಕಂಥದ್ದು 2007ರಲ್ಲಿ ಬಿಡುಗಡೆ ಆಗುತ್ತೆ. ಸೊ ಈ ಪ್ರಕಾರವಾಗಿ ನಿತ್ಯೋತ್ಸವ ಕವಿ
ನಿಸಾರ್ ಅಹಮದ್ ಅವರು ತಮ್ಮ ಛಾಪನ್ನು ಮೂಡಿಸಿದ್ದನ್ನು ಗಮನಿಸಿದೆ. ಇನ್ನು ಇವರ ಸಾಮಾಜಿಕ ಕಳಕಳಿ ಹೇಗಿತ್ತು ಅನ್ನೋದನ್ನು ಸ್ವಲ್ಪ ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಪ್ರಮುಖವಾಗಿ ಕುರಿಗಳು ಸಾರ್ ಕುರಿಗಳು ಈ ಹಾಡು ನಿಜಕ್ಕೂ ಕೂಡ ರಾಜಕೀಯವಾಗಿ ನಡೀತಾ ಇರತಕ್ಕಂತಹ ಹೋರಾಟಗಳು, ಕಚ್ಚಾಟಗಳು ಇವೆಲ್ಲವನ್ನು ಕೂಡ ವಿಡಂಬನಾತ್ಮಕವಾಗಿ ಹೀಯಾಳಿಸ್ತಕ್ಕಂಥ ಸನ್ನಿವೇಶ. ಈ ಹಾಡನ್ನು ಕೇಳ್ತಾ ಇದ್ದರೆ ನಿಜಕ್ಕೂ ಕೂಡ ವಾಸ್ತವದಲ್ಲಿ ನಡೀತಾ ಇರ್ತಕ್ಕಂಥ ಪರಿಸ್ಥಿತಿಗಳ ಬಗ್ಗೆ ನಿಸಾರರು ತಮ್ಮ ಭಾವನಾತ್ಮಕ ಕ್ಷಣಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಕುರಿಗಳು ಸಾರ್ ಕುರಿಗಳು ಅಂತಕ್ಕಂತಹ ಈ ಹಾಡು ನಿಜಕ್ಕೂ ಕೂಡ ಒಂದು ಎಲ್ಲರ ಬದುಕಿಗೆ ಹಿಡಿದ ಒಂದು ಕೈಗನ್ನಡಿ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ 1962ರಲ್ಲಿ ಭಾರತ ಮತ್ತು ಚೀನಾದ ನಡುವಿನ ಯುದ್ಧದ ಸಂದರ್ಭದಲ್ಲಿ ಬರೆದಂತಹ ಈ ಹಾಡು ನಿಜಕ್ಕೂ ಕೂಡ ಒಂದು ಜನಸಮೂಹದ ಆಲೋಚನೆಯನ್ನು ಹಾಗೆ ಜನರ ನಡವಳಿಕೆಗಳನ್ನು ತಿದ್ದಕ್ಕಂತಹ ಪ್ರಯತ್ನವಾಗಿ ನಿಸಾರ್ ಅಹಮದ್ ಅವರು ಈ ಪ್ರಯತ್ನವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಅಮೇರಿಕಾ ಕವಿತೆಯು ಜಗತ್ತಿನಾದ್ಯಂತ ಅಮೇರಿಕದ ದರ್ಪ ಹಾಗೂ ಅಮೇರಿಕದ ಒಂದು ಕ್ಷಣಗಳು ಅಂದರೆ ಅಮೇರಿಕದ ರಾಜಕೀಯ ಪರಿಸ್ಥಿತಿಗಳನ್ನು ವಿವರಿಸ್ತಕ್ಕಂತಹ ಒಂದು ಗೀತೆಯಾಗಿ ಮೂಡಿಬಂದಿದೆ. ಇನ್ನು ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅಂತಕ್ಕಂತಹ ಕವಿತೆ ಅವರ ಒಂಟಿತನದ ಬಗ್ಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕೊನೆಯವರೆಗೂ ಕೂಡ ಉಳಿತದೆ. ಯಾಕಂದರೆ ಕವಿ ಒಬ್ಬ ಒಂಟಿಯಾಗಿದ್ದಾಗ ಏನೆಲ್ಲ ನೋವುಗಳನ್ನು ಅನುಭವಿಸ್ತಾನೆ ಅಂತಕ್ಕಂಥದ್ದನ್ನು ಈ ಪದ್ಯ ನಮಗೆ ಹೇಳುತ್ತೆ. ಇನ್ನು ಪ್ರಮುಖವಾಗಿ ಮುಸ್ಲಿಂ ಒಂದು ಧರ್ಮದಲ್ಲಿ ಹುಟ್ಟಿದಂತಹ ನಮ್ಮ ನಿಸಾರ್ ಅಹಮದ್ ಅವರು ಕನ್ನಡ ಸಂಸ್ಕೃತಿಯನ್ನು ಅಪ್ಪಿಕೊಂಡವರು. ಅವರ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಅಂತಕ್ಕಂತಹ ಒಂದು ಪದ್ಯದಲ್ಲಿ ಅವರು ಕೃಷ್ಣನ ಬಾಲಲೀಲೆಗಳನ್ನು ವಿವರಿಸ್ತಕ್ಕಂತಹ ಪರಿ ನಿಜಕ್ಕೂ ಕೂಡ ಧರ್ಮವನ್ನು ಮೀರಿದಂತಹ ಸಾಹಿತ್ಯ ಇದೆ ಅನ್ನೋದಕ್ಕೆ ಒಂದು ಸ್ಫೂರ್ತಿಯ ಸೆಲೆಯಾಗಿದೆ. ಒಬ್ಬ ಮುಸ್ಲಿಂ ಆಗಿದ್ದುಕೊಂಡು ಅವರು ರಾಮಾಯಣ, ಮಹಾಭಾರತ ಹಾಗೂ ಭಗವದ್ಗೀತೆಯ ಸಾರವನ್ನು ಅರ್ಥೈಸಿಕೊಂಡಂತಹ ವ್ಯಕ್ತಿಯಾಗಿದ್ದಾರೆ. ಇದಿಷ್ಟೇ ಅಲ್ಲದೆ ಸವತಿಯ ಮಕ್ಕಳು ಅಂತಕ್ಕಂತಹ ಕವಿತೆಯಲ್ಲಿ ಪ್ರಮುಖವಾಗಿ ಸವತಿಯ ಮಕ್ಕಳಾದ ನಾವು ಎಲ್ಲರೂ ಯಾವತ್ತಿದ್ರೂ ಒಂದೇ, ಅಂದರೆ ಇಲ್ಲಿ ಮುಸ್ಲಿಂ, ಹಿಂದೂ, ಕ್ರೈಸ್ತ ಅಂತಕ್ಕಂತಹ ಭೇದ ಭಾವ ಇಲ್ಲ, ಎಲ್ಲರೂ ಯಾವತ್ತಿದ್ರೂ ಒಂದೇ ಅಂತಕ್ಕಂತಹ ಭಾವನೆ ಪ್ರತಿಯೊಬ್ಬರಲ್ಲಿ ಮೂಡಬೇಕಾಗಿದೆ ಅಂತಕ್ಕಂಥದ್ದು ಇವರ ಆಲೋಚನೆ. ನಾವೆಲ್ಲರೂ ಸವತಿಯ ಮಕ್ಕಳಲ್ಲ, ಬದಲಾಗಿ ಭಾರತಾಂಬೆಯ ಮಕ್ಕಳು ಅಂತಕ್ಕಂಥದ್ದನ್ನು ಮರಿಬಾರ್ದು ಅಂತಕ್ಕಂಥದ್ದು ಈ ಗೀತೆ ನಮಗೆ ಹೇಳುತ್ತೆ. ಇನ್ನು ಆಚಾರ ವಿಚಾರ, ನಾನು ಮತ್ತು ಅಮ್ಮ ಅಂತಕ್ಕಂತಹ ಕವಿತೆಯಲ್ಲಿ ಹಾಸ್ಯಾಸ್ಪದವಾಗಿ ಒಂದು ಸಮಸ್ಯೆಗಳು ಇರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ವಿವರಿಸ್ತಾರೆ, ಆಚಾರ ವಿಚಾರಗಳ ಬಗ್ಗೆ ತಿಳಿಸ್ತಾರೆ. ಇನ್ನು ಅವರು ಯಾವಾಗಲೂ ಕೂಡ ಸೂಟನ್ನು ಧರಿಸಿ ಬರ್ತಾಯಿದ್ರು. ಇದರಿಂದ ಅವರೇ ಹೇಳುವಾಗೆ ಇದು ನನ್ನ ಒಂದು ಕವಚ ಇದ್ದಂತೆ, ಇದನ್ನು ನಾನು ಯಾವಾಗಲೂ ಹಾಕ್ತಾ ಇರ್ತೀನಿ, ನಾನು ಯಾವಾಗಲೂ ಕೂಡ ನಿಮ್ಮೆಲ್ಲರ ಜೊತೆಗೆ ಬೆರಿತೀನಿ, ನಂದು ಸೂಟ್ ಇಲ್ಲ ಅಂದರೆ ನಾನು ಬಂದಿಲ್ಲ ಅಂತ ಅರ್ಥ ಅಂತ ಅವರು ತಮಾಷೆಯಾಗಿ ಹೇಳ್ತಾ ಇದ್ರು. ಇನ್ನು ಇವರು ಕವಿತೆಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಒಂದು ಮಾನವೀಯತೆಯ ಧರ್ಮ ಅಂತಕ್ಕಂಥದ್ದನ್ನು ಅವರು ಮಂತ್ರವನ್ನಾಗಿಸ್ಕೊಂಡಿದ್ರು. ತಮ್ಮ ಬದುಕಿನಲ್ಲಿ ಯಾವಾಗಲೂ ಕೂಡ ಧರ್ಮ ಮಾತ್ರ ಮನುಷ್ಯತ್ವವಲ್ಲ, ಒಂದು ಮನುಷ್ಯತ್ವ ಅನ್ನೋದು ಪ್ರತಿಯೊಬ್ಬರಿಗೆ ಇರಬೇಕು, ಕೇವಲ ಧರ್ಮ ಮಾತ್ರ ಅಲ್ಲ ಅಂತಕ್ಕಂಥದ್ದು ಇವರ ಮಂತ್ರವಾಗಿತ್ತು. ಇದರ ಜೊತೆಗೆ ಇವರು ಜಾಗತಿಕ ಇಂಗ್ಲಿಷ್ ಸಾಹಿತ್ಯವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದನ್ನು ಗಮನಿಸ್ತೇವೆ. ಪ್ರಮುಖವಾಗಿ ಶೇಕ್ಸ್ಪಿಯರ್ ಅವರ ಹಲವಾರು ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡೋದ್ರ ಮೂಲಕ ಜಗತ್ತಿನ ವಿಷಯವನ್ನು ಕೂಡ ಕನ್ನಡಿಗರು ತಿಳಿಯಬೇಕು ಅಂತಕ್ಕಂಥ ಆಲೋಚನೆ ನಮ್ಮ ನಿಸಾರ್ ಅಹಮದ್ ಅವರು. ಇದು ಬರೀ ಬೆರಗಲ್ಲು ಅಣ್ಣ, ಅಚ್ಚುಮೆಚ್ಚು ಮುಂತಾದವು ಅವರ ಗದ್ಯ ಕೃತಿಗಳಾಗಿ ನಾವು ಪ್ರಮುಖವಾಗಿ ಗುರುತಿಸ್ತೇವೆ.
ಇನ್ನು ಆಳವಾದ ತಮ್ಮ ಚಿಂತನೆಯಲ್ಲಿ ಮಕ್ಕಳಿಗೂ ಕೂಡ ಜಾಗ ಕೊಟ್ಟಿದ್ದಾರೆ. ಮಕ್ಕಳ ಸಾಹಿತ್ಯಕ್ಕೂ ಕೂಡ ಪ್ರಮುಖವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಇಲ್ಲಿ ಗಳಿಸಿಕೊಂಡಿದ್ದಾರೆ. ಹಕ್ಕಿಗಳು ಅಂತಕ್ಕಂಥದ್ದು ಆ ಕವನ ಸಂಕಲನ. ಇನ್ನು ನಾನೆಂಬ ಮಳೆ, ಸಂಜೆ 5ರ ಸಮಯ, ನಾನೊಬ್ಬ ಪರಕೀಯ, ವಿಚಾರ ವಿಹಾರ, ಸತ್ತ ಸಂಪನ್ನರು, ಇದು ಗದ್ಯ ಕೃತಿಗಳು. ಇನ್ನು ಪ್ರಮುಖವಾಗಿ 2006ರಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ 73ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸುವುದರ ಮೂಲಕ ಶಿವಮೊಗ್ಗದಲ್ಲಿ ಡಿಸೆಂಬರ್ನಲ್ಲಿ ನಡೆಯುತ್ತೆ. ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು 1981ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 2003ರಲ್ಲಿ ಹಂಪಿ ವಿಶ್ವವಿದ್ಯಾನಿಲಯದ ನಾಡೋಜ ಗೌರವ, ಇನ್ನು 2008ರಲ್ಲಿ ಭಾರತದ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಇವರನ್ನು ಗೌರವಿಸಲಾಗುತ್ತೆ. ಇನ್ನು 2017ರಲ್ಲಿ ಕನ್ನಡದ ಅತ್ಯುತ್ತಮ ಸಾಹಿತ್ಯ ಲೋಕದ ಪ್ರಶಸ್ತಿ ಪಂಪಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇನ್ನು ಪ್ರಮುಖವಾಗಿ ಕುವೆಂಪು ವಿಶ್ವವಿದ್ಯಾನಿಲಯ, ಕರ್ನಾಟಕ ವಿಶ್ವವಿದ್ಯಾನಿಲಯಗಳು ಡಾಕ್ಟರೇಟ್ ಪದವಿಯನ್ನು ನೀಡೋದ್ರ ಮೂಲಕ ಇವರನ್ನು ಗೌರವಿಸಿದೆ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಇವರು ತಮ್ಮ ಜೀವನದ ಅಂತಿಮ ದಿನಗಳಲ್ಲಿ ತುಂಬ ನೋವಿನಿಂದ ನಿಧನರಾದರು. 2019ರಲ್ಲಿ ತಮ್ಮ ಪತ್ನಿಯನ್ನ ಕಳ್ಕೊಳ್ತಾರೆ. ಹಾಗೆ 2020ರಲ್ಲಿ ಅಮೆರಿಕದಲ್ಲಿದ್ದ ತಮ್ಮ ಮಗ ಕ್ಯಾನ್ಸರ್ನಿಂದ ವಿಧಿವಶರಾಗ್ತಾರೆ. ಅದಾದ 18 ದಿನಗಳಲ್ಲಿ, ಅಂದರೆ ಮೇ 3ನೇ ತಾರೀಕು, ತಮ್ಮ ಬೆಂಗಳೂರಿನ ಸ್ವಗೃಹದಲ್ಲಿ ನಮ್ಮ ನಿಸಾರ್ ಅಹಮದ್ ಅವರು ನಮ್ಮೆಲ್ಲರನ್ನ ಅಗಲಿ ಹೋಗ್ತಾರೆ. ಅವರು ಅಗಲಿ ಹೋಗಿದ್ರು ಕೂಡ ಇವತ್ತಿಗೂ ನಮ್ಮೆಲ್ಲರಿಗೂ ಭಾಷಾ ಪ್ರೇಮ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ಕೊಟ್ಟಿದ್ದಾರೆ. ಭಾಷಾಂಧರು ಯಾರಾದರೂ ಇದ್ದರೆ ಅವರು ಈ ಜೀವನ ಚರಿತ್ರೆಯಿಂದಾದರೂ ಅವರನ್ನ ಅರ್ಥೈಸಿಕೊಂಡು ಅವರ ಬದುಕು, ಅವರ ಕವಿತೆಗಳು, ಅವರ ಒಂದು ಪದಬಳಕೆಗಳು ಇವೆಲ್ಲವೂ ಕೂಡ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕು. ಇವತ್ತು ಕನ್ನಡ ಮಾತನಾಡೋಕ್ಕೆ ಬರೋದಿಲ್ಲ ಅಂತಕ್ಕಂತಹ ನಾಟಕ ಆಡ್ತಕ್ಕಂಥ ಜನ ಇದ್ದಾರೆ. ಸೊ ಆ ನಾಟಕದ ಬದುಕನ್ನು ಬಿಟ್ಟು ನಿಜವಾದ ಬದುಕನ್ನು ಬದುಕಿದಂಥವರು ನಮ್ಮ ನಿಸಾರ್ ಅಹಮದ್ ಅವರು. ಯಾರಿಗೂ ಕೇಡನ್ನು ಬಯಸಿದಂಥ ವ್ಯಕ್ತಿ ಇವತ್ತು ನಮ್ಮ ನಡುವೆ ಇಲ್ಲ. ಆದರೆ ಅವರು ಬರೆದಂತಹ ಸಾಹಿತ್ಯ ಇವತ್ತಿಗೂ ಕೂಡ ಜೀವಂತವಾಗಿದೆ. ಸೂರ್ಯ ಚಂದ್ರ ಇರುವವರೆಗೂ ಜೀವಂತವಾಗಿರುತ್ತೆ. ಅದಕ್ಕಾಗಿ ನಾವು ನಮ್ಮ ಮುಂದೆ ಬರತಕ್ಕಂಥ ಪೀಳಿಗೆಗಳಿಗೆ ಇಂತಹ ವ್ಯಕ್ತಿಗಳನ್ನು ಪರಿಚಯಿಸ್ತಕ್ಕಂಥ ಒಂದು ಪ್ರಯತ್ನವಾಗಿಯೇ ಸಾಹಿತ್ಯ ಲೋಕದ ದಿಗ್ಗಜರು ಅಂತಕ್ಕಂಥ ಈ ಕಾರ್ಯಕ್ರಮ ನಿಮ್ಮ ಮುಂದೆ ಪ್ರಸಾರ ಆಗ್ತಾನೇ ಇದೆ. ಸೊ ಇದುವರೆಗೂ ಈ ಕಾರ್ಯಕ್ರಮವನ್ನು ಆಲಿಸಿದಂತಹ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಆಲಿಸಿ, ಹಾಗೆ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಹಾಗಾದರೆ ನಾನು ಹೋಗಿ ಬರಲ್ಲ. ಬಾಯ್. ಜೈ ಹಿಂದ್.